ಕಿರಣ್, ನಾವು ನಮ್ ಊರಿಂದ ಹಾಗೇನೆ ಬೆಂಗಳೂರು ಹೋಗ್ಬಿಟ್ಟಿದ್ರೆ ನಮ್ ವಿಷಯನೂ ಗೊತ್ತಾಗ್ತಿರ್ಲಿಲ್ಲ, ಅಮ್ಮನ್ ನೋಡಕ್ ಕೂಡ ಆಗ್ತಿರ್ಲಿಲ್ಲ ಅಲ್ವಾ? ಕಿರಣ್, ನಿಮ್ ತಾಯಿನ ಕಂಡ್ರೆ ನಿನ್ಗೆ ಅಷ್ಟು ಇಷ್ಟನಾ? ಮತ್ ಯಾಕೆ ಊರ್ ಬಿಟ್ಟು ಬಂದೆ? ನಮ್ ತಾಯಿ ವಿಷಯ ಗೊತ್ತಿದ್ದು ಹೀಗ್ ಮಾತಾಡ್ತಿದ್ಯಲ್ಲೋ, ಅವ್ರ ಬಾಯಿ ದೊಡ್ಡದು, ಆದ್ರೆ ಮನಸ್ಸು ತುಂಬಾ ಒಳ್ಳೇದು. ಆದ್ರೆ ಅದ್ ನನಗೆ ಗೊತ್ತಾಗಿದ್ದು ಈಗಲ್ವಾ? ಹೌದು, ಯಾವತ್ತು ದೂರ ಇದ್ರೇನೆ ಈ ಮಮತೆ ಅನ್ನೋ ಪದಕ್ಕೆ ಅರ್ಥ ಸಿಗೋದು. ಅದ್ ಸರಿ, ಎಲ್ಲಯ್ಯ ಇಷ್ಟೊತ್ತಾರು ನಿನ್ ಫ್ರೆಂಡೇ ಕಣ್ಣಿಗೆ ಕಾಣ್ತಾ ಇಲ್ಲ? ಹೌದು, ನಮ್ ಟೆಲಿಗ್ರಾಮ್ ತಲುಪ್ತಾ ಇಲ್ಲೋ ಗೊತ್ತಾಗ್ಲಿಲ್ವಲ್ಲ. ಅಪ್ಪನಿಗೆಲ್ಲೋ ವಿಷಯ ಸೀರಿಯಸ್ ಅನ್ಸಿರ್ಬೇಕು, ಇಲ್ಲಿದ್ರೆ ಈ ತರ ಟೆಲಿಗ್ರಾಮ್ ಕಳಿಸ್ತಿರ್ಲಿಲ್ಲ. ಈ ಅಮ್ಮ ಬೇರೆ ಸುಮ್ನೆ ಎಲ್ಲದಕ್ಕೂ ರೇಗಾಡ್ತಿರ್ತಾಳೆ, ಎಲ್ಲೋ BP ರೈಸ್ ಆಗಿರ್ಬೇಕಪ್ಪ. ಹೇ ಕಿರಣ್, ಅರೆ ವಾಸು, ಅಯ್ಯೋ ದೇವ್ರೆ, ಊರಿಗೆ ಬಂದ ಬಿಟ್ಯಾ? ಯಾಕೋ ಏನಾಯ್ತು? ಅಮ್ಮ ಹೇಗಿದ್ದಾಳೆ? ಇಲ್ಲಿ ಯಾರಾದ್ರೂ ನೋಡಿ ಕೇಳಿಸ್ತಾರೆ, ಎಲ್ಲಾ ವಿಷಯ ಮನೇಲಿ ಹೇಳ್ತೀನಿ. ನಡಿ ಹೋಗೋಣ. ನಡಿಯಪ್ಪ ಚೆನ್ನಪ್ಪ. ಅಮ್ಮ ಅಮ್ಮ ಆರಾಮಾಗಿದ್ದಾರೆ. ಏನೇನೋ ಅಂತ ನಾಟಕ ಆಡಿ ನಿನ್ನ ಕರೆಸಿಡೋದು ಇದೆಲ್ಲ ನಿಮ್ಮ ಅಮ್ಮನ ಪ್ಲಾನ್. ಹೀಗೇನಾದ್ರೂ ನೀನು ಅವ್ರ ಕೈ ಸಿಕ್ಕಿದ್ರೆ ಅಷ್ಟೇ ಗೋವಿಂದ. ಅದೇನು ಬಿಡಿಸಿ ಹೇಳ್ಬಾರ್ದೇನೋ? ನೀನ್ ಟೆಲಿಗ್ರಾಮ್ ಕೊಟ್ಟು ಕರ್ಸಿರೋದು ಒಂದ್ ಹುಡುಗಿ ಗಂಟಾಪಕ್ಕೆ ಅಂತ. ಹಾಗಂತ ಆ ಶಾಮಯ್ಯನ ಜೊತೆ ಸವಾಲ್ ಹಾಕಿದಾರೆ ನಿಮ್ಮಮ್ಮ. ಈಗ ನೀನೇನಾದ್ರೂ ಅವ್ರ ಕೈ ಸಿಕ್ಬಿಟ್ರೆ ಒಂದ್ ತಾಳಿ ಕಟ್ಸೋದ್ ಗ್ಯಾರಂಟಿ. ಅಂದ್ರೆ ಹೆಣ್ಣು ಇದಕ್ಕೆ 10 ಇದೆ. ಓಹೋ, ಹಾಗಾದ್ರೆ ಇದೆಲ್ಲ ಅಮ್ಮನ ಪ್ಲಾನ್. ಇಷ್ಟೆಲ್ಲ ಆದ್ರೂ ಅಪ್ಪ ಏನ್ ಮಾಡ್ತಿದ್ದಾರೆ? ಬಂದಲ್ಲ ಕಿರಣ್ ಸಿಕ್ರೆ ಅಭಿಷೇಕ ಪ್ಲಸ್ ವೈಫ್ ಲೀಡಿಂಗ್ ಟು ಜೆಂಟ್ ಮ್ಯಾರೇಜ್. ಅಷ್ಟೆಲ್ಲ ಅವಕಾಶ ಆಗದೆ ಮಕ್ಕಳಿಗೆ ಟೆಲಿಗ್ರಾಮ್ ಕೊಡ್ಸಿ. ನೀವು ಬೆಂಗಳೂರಿಗೆ ಸೇರೋದಕ್ಕೆ ನಿಮ್ಮ ಅಪ್ಪ ಬಂದಿದೆ, ಮುಂದೆ ಕಥ ಕೊಡ್ತಾರೆ. ಈಗ ನೀವು ಅಮ್ಮನ ಕಣ್ಣಿಗೆ ಬೀಳಕ್ಕಿನ ಮುಂಚೆ ಇಲ್ಲಿಂದ ಮೊದಲು ಜಾಗ್ರತ ನೀನು. ಮತ್ತೆ ನಮ್ಮ ಅಮ್ಮನ ಆರೋಗ್ಯ ನೋಡು ಕಿರಣ್, ನಿಮ್ ತಾಯಿ ನಮ್ ತಾಯಿ ಇದ್ದಾಗಿ ನಿಮ್ಮನ್ನು ಬೆಂಗಳೂರು ಸೇರು. ಥ್ಯಾಂಕ್ ಯು ವಾಸು. ಥ್ಯಾಂಕ್ಸ್ ಹೇಳೋದು ಮೂರನೇ ಫ್ರೆಂಡ್ಸ್ಗೆಲ್ಲ. ಓಕೆ, ಐ ಆಮ್ ಸಾರಿ. ಚೆನ್ನ, ನಾವೀಗ ಹೊರಡೋದು ಒಳ್ಳೇದು. ಅಲ್ಲ, ಊರ್ಗ್ ಹೊರಡೋ ಆತರದಲ್ಲಿ ಸರ್ಸರ ಅಂತ ಒಂದೆರಡು ಮಾತಾಡ್ಬಿಟ್ಟು ಹೋಗೋಣ ಅಂತಂದ್ರೆ ನನ್ ಕಣ್ಣಿಗೆ ಬೀಳ್ತಾ ಇಲ್ವಲ್ಲ ನನ್ನ ಮಗ. ಅಬ್ಬಬ್ಬಾ, ಎಷ್ಟು ಸಾರಿ ಕೇಳ್ತೀರಾ ಸರ್? 50 ಸಾರಿ ದಾರಿ ಉದ್ದಕ್ಕೂ ನಿಮಗೆ ಹೇಳ್ತಾನೆ ಬರ್ತಾ ಇದೀನಿ. ನಿಮ್ಮ ಮಗ ಬೆಳಿಗ್ಗೆ ಇಲ್ಲಿ 7 ಗಂಟೆಗೆ ಹೇಳ್ತಾ ಇದ್ದವ್ರು ಈಗ 1 ವಾರದಿಂದ ಕೋಳಿ ಕೂದಲಿಗೆ ಪತ್ತೆನೇ ಇರೋದಿಲ್ಲ. ಅದಿರ್ಲಿ, ನಿಮ್ಗೆ ಯಾಕೆ ನಾನು ತೋರಿಸ್ತೀನಿ ಬನ್ನಿ. ಅಲ್ಲ, ಅಷ್ಟೊತ್ನಲ್ಲಿ ಹೋಗಿ ಏನ್ ಮಾಡ್ತಾನೆ ಅಂತ. ಅಯ್ಯೋ, ಈ ರೀತಿ ಓಡಿ ನೀನ್ ಎಷ್ಟು ವೇಟ್ ರಿಡ್ಯೂಸ್ ಮಾಡಿದ್ಯಾ? ನಾನ್ ಸಣ್ಣ ಆಗಿರೋದು ಓಡಿದಕ್ಕಲ್ಲ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಫೈನಲ್ ಇಯರ್ BCom ವರ್ಗು ಅಷ್ಟೊಂದ್ ಬುಕ್ಸನ ಪೆನ್ ಮೇಲೆ ಹೊಚ್ಕೊಂಡು ಅಡ್ಡಾಡಿದಕ್ಕೆ. ಸರ್, ಅಲ್ಲಿ ಸ್ವಲ್ಪ ದೃಷ್ಟಿ ಹಾಕಿ ನೋಡಿ. ಈ ಹುಡುಗರ್ಗೆ ಏನಾಗುತ್ತೋ ಏನೋ, ಒಂದ್ ಗಂಡು ಒಂದ್ ಹೆಣ್ಣು ನೋಡಿದ ತಕ್ಷಣ ಕಣ್ಣು ಬಾಯಿ ಬಿಟ್ಕೊಂಡು ಹಾಗೆ ನಿಂತು ಬಿಡ್ತಾರೆ. ಬರೀ ಪಾಪ ಅಲ್ಲಪ್ಪ, ಪಪ್ಪ ಆಸೆಯಿಂದ ಬಂದ್ಯಾರೆ ನೀನು ನೋಡ್ಬೇಕು ಅಂತ. ಜಾಗಿಂಗ್ ಮಾಡ್ತಾರೆ. ಇವ್ರು ನಮ್ ತಂದೆ. ಗುಡ್ ಮಾರ್ನಿಂಗ್ ಸರ್. ಬರ್ತೀನಿ ಕಿರಣ್, ಬಾಯ್. ಬಾಯ್. ಯಾರಪ್ಪ ಅದು? ಅದಿರ್ಲಿ ಸರ್, ಕಾಲ್ ಮೇಲೆ ನಿಂತ್ಕೊಳ್ಳೋ ರೀತಿ ನೋಡಿ ತಕ್ಕ ಅಂತ ಕುಣಿತಾ ಇರೋದು. ಸಾಹೇಬ್ರೆ, ಬನ್ನಿ 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 ಬನ್ನಿ. ನೋಡ್ಕೊಂಡು ಆಡ್ರೆ ಸ್ವಲ್ಪ. ಕಿರಣ್, ಈ ಆಟಕ್ಕೆ ಏನಂತೀಯ? ಏನಪ್ಪ, ಎಳೆ ಮಕ್ಕಳು ಕೇಳ್ದಾಗ ಕೇಳ್ತಿಯಲ್ಲ, ಅದು ಈ ಕಾಲೇಜ್ ಹೋದ್ರ ಹುಡುಗನ ಹತ್ರ. ಅದು ಕ್ರಿಕೆಟ್ ಅಪ್ಪ. ಕರೆಕ್ಟ್. ಅದಕ್ ಬೇಕಾಗಿರೋದು ಏನ್ ಹೇಳು? ಬಾಲು, ಬ್ಯಾಟು, ವಿಕೆಟ್. ಈ ಬಾಲು ನಮ್ ಜೀವನ ಇತ್ತು ಹಾಗೆ. ಆ ಜೀವನದ 3 ಹಂತಗಳೇ ಆ 3 ವಿಕೆಟ್ಗಳು. ಮೊದಲನೇದು ಬಾಲ್ಯ, ಮಧ್ಯದ್ದು ಯೌವನ, ಕಡೆದು ಮುಪ್ಪು. ಇವು 3 ಕಾಪಾಡೋದೆ ಆ ಬೇಲುಗಳು. ಇನ್ನು ಆ ಬ್ಯಾಟ್ ಇದೆಯಲ್ಲ, ಅದು ನಮ್ ಜೀವನ ಅನ್ನೋ ಬಾಲನ್ನ ಹೇಗ್ ಬೇಕಾದ್ರೂ ತಿರುಗಿಸ್ ಹೊಡಿಯೋದಿಕ್ಕೆ. ಇನ್ನು ಈ ಆಟದ ಬಯಲಿದೆಯಲ್ಲ,
ಇದು ವಿಶಾಲವಾದ ಪ್ರಪಂಚ ಇದ್ದ ಹಾಗೆ. ಇಲ್ಲಿ ನೋಡೋರೆಲ್ಲ ನಮ್ಮನ್ನ ಹೊಗಳಿ ತೆಗೊಳ್ಳುವಂತ ಸಮಾಜದ ನೆಂಟ್ರು ಅಲ್ವಾ ಸರ್? ಹೌದು ಕಣಪ್ಪ. ಯಾಕೆ ನಿಂಗಿದೆಲ್ಲ ಹೇಳ್ತೀನಿ ಅಂತಂದ್ರೆ, ಆಸ್ತಿಗೂ ಅಂತಸ್ತಿಗೂ ಆಸೆ ಬಿದ್ದು ನಂತರ ಮನೆ ಅಳಿಯಾಗಿ ನರಕ ಅನುಭವಿಸಬಾರ್ದು ಅಂತಲೇ ನಿನ್ಗಿದೆಲ್ಲ ಹೇಳ್ತಾ ಇರೋದು. ಅವನು ಯಾವತ್ತು ಹಾಗೆಲ್ಲ ಅರಿಯಾಳಾಗೋಲ್ಲ. ವರದಕ್ಷಿಣೆ ವಿಚಾರವಾಗಿ ಜಗಳ ಮಾಡ್ಬಂದ್ ಭೂಪ ಅಲ್ವೇ ನಿಮ್ಮ ಮಗ? ಅದಿರ್ಲಿ, ನೀವು ಬಂದ್ ವಿಚಾರ ಏನು ಅಂತ ಹೇಳ್ಬಿಡಿ ಸಾಹೇಬ್ರಿಗೆ. ನಿಮ್ಮಮ್ಮ ನಿನ್ನ ನೋಡ್ಬೇಕು ಅಂತ ಒಂದೇ ಹಠ ಹಿಡಿದಿದ್ದಾಳೆ. ಅವಳು ನಿನ್ನನ್ ಬಿಟ್ಟು ಇರೋದಿಲ್ಲ ಕಿರಣ್. ನನಗ್ ಮತ್ತೆ ಅಲ್ಲಿಗೆ ಬಂದು ಬಾಧೆ ಅನುಭವಿಸೋದಕ್ಕೆ ಇಷ್ಟ ಇಲ್ಲ. ವಯಸ್ಸಿನಲ್ಲಿ ಗಂಡ ಚೆನ್ನ, ಮುಪ್ನಲ್ಲಿ ಮಗ ಚೆನ್ನ ಅಂತ. ತಾಯಿಗೆ ಆಯುಸ್ ಪೂರ್ತಿ ಮಗನ್ ಜೊತೆ ಇರ್ಬೇಕು ಅಂತಲೇ ಆಸೆ. ನೀನೆಲ್ಲಿದ್ರು ಚೆನ್ನಾಗಿರ್ಬೇಕು ಅಂತಲೇ ಆಸೆ ಅವಳಿಗೆ. ಅವಳಿಗಷ್ಟೇ ಅಲ್ಲ, ನನಗೂನು. ಅಪ್ಪ, ಹೌದು ಕಿರಣ್, ನಮ್ಗೆ ಯಾವ ಸಂಪಾದನೆನೂ ಬೇಡ ಅಂತಲೇ ನಿಮ್ಮಮ್ಮ ಹೇಳೋದು. ಆದ್ರೆ ಪ್ರಪಂಚದ ಅನುಭವ ಇಲ್ಲದೆ ಇದ್ರೆ ನಾಳೆ ಸಮಾಜನ ಎದುರಿಸೋ ಶಕ್ತಿ ಬರಲ್ಲ ಅಂತಲೇ ನಾನು ನಿನ್ಗೆ ಬೆಂತಕ್ಕೆ ಕಳಿಸಿದ್ದು. ತಗೋ ಈ ದುಡ್ಡನ್ನ. ಇನ್ನು ನನಗೆ ಹಣ ಬೇಡಪ್ಪ, ಬೇಕಾಗಿರೋದೆಲ್ಲ ನಿಮ್ಮ ಆಶೀರ್ವಾದ. ನನ್ನ ಆಶೀರ್ವಾದ ನಿನಗೆ ಯಾವಾಗ್ಲೂ ಇದ್ದೇ ಇರತ್ತೆ ಕಿರಣ್. ಅಷ್ಟಿದ್ರೆ ಸಾಕಪ್ಪ. ಅದ್ರ ಬಲದಿಂದ ನಾನು ಹೊಸ ಹಾದಿ ಬದುಕಿನಲ್ಲಿ ಹುಡುಕ್ತೀನಿ. ಹುಮ್ಮಸ್ಸಿನ ಮರ ಬೆಳೆಸ್ತೀನಪ್ಪ. ಬಾ. ಕಿರಣ್, ತಂದೆ ಆಸೆ ಏನು ಅಂತ ತಿಳಿದು ಬದುಕೋ ಮಗ ಇದ್ರೆ ತಂದೆಗೆ ಬದುಕೆ ಸ್ವರ್ಗ ಇದ್ದ ಹಾಗೆ. ನಾನಿನ್ ಬರ್ತೀನಪ್ಪ. ನಿನ್ ಬಗ್ಗೆ ಏನೇನೋ ಯೋಚನೆ ಮಾಡ್ತಾ ಇರೋ ನಿಮ್ ತಾಯಿಗೆ ಸಮಾಧಾನ ಮಾಡಿ ಧೈರ್ಯ ಹೇಳ್ತೀನಿ. ನಾನಿನ್ ಬರ್ಲಾ? ಅದೇ ಇದೇನ್ ಸರ್ ಇದು? ಮನೆ ಬಂದ್ಬಿಟ್ಟು ಹೋಗಿ. ಮನ್ಸಿಗೆ ತೃಪ್ತಿ ಸಿಕ್ಬಿಟ್ಮೇಲೆ ನನಗಿಲ್ಲೇನಪ್ಪ ಕೆಲ್ಸ? ಓಕೆ, ಹಾಗಾದ್ರೆ ನಿಮ್ಮನ್ನ ಬಸ್ ಸ್ಟಾಪಿಗೆ ಬಿಟ್ಟು ಬರ್ತಿದ್ದೆ. ನಿಮ್ ತಂದೆ ಮಾತಲ್ಲಿ ಅರ್ಥ ಇದೆ ಕಿರಣ್. ಅಂಥ ತಂದೆನ ಪಡೆಯೋದಕ್ಕೆ ಬಹಳ ಪುಣ್ಯ ಮಾಡಿರ್ಬೇಕು. ರಿಯಲಿ ಯುವರ್ ಫಾದರ್ ಇಸ್ ಗ್ರೇಟ್. ನೀನ್ ತುಂಬಾ ಲಕ್ಕಿ ಕಿರಣ್. ಬಟ್ ಹೀಸ್ ಅನ್ಲಕ್ಕಿ. ಅವ್ರ ಜೀವನದಲ್ಲಿ ಮಾಡಿದ್ದು ಒಂದೇ ಒಂದು ದೊಡ್ಡ ತಪ್ಪು. ನೆಲೆ ತಪ್ಪಿದ ಜೀವನ ಎಲ್ಲಿ ಹೋಗಿ ನಿಲ್ಲುತ್ತೋ ಅಂತ ಒಂದು ಹೊಲದ ಹೆಣ್ಣಿಗೆ ಕರಿಮಣಿ ಕಟ್ಟಿದ್ದು. ನೀವೇ ಜ್ಞಾಪಿಸ್ಕೊತಾ ಇದೆಯಾ? ಅದೇ ರೀತಿ ನಾನಾಗ್ಬಾರ್ದು ಅಂತ ಅವ್ರ ಆಸೆ. ಮದ್ವೆಗ್ ಮೊದಲು ಒಂದು ಉದ್ಯೋಗ ಹುಡುಕಿ ನನ್ನ ಬದುಕಿನ ಬುನಾದಿನ ಭದ್ರ ಮಾಡ್ಕೋಬೇಕು, ನೆಮ್ಮದಿಗೆ ಒಂದು ನೆಲೆ ಕಂಡು ಹಿಡ್ಕೋಬೇಕು. ಇವಿಷ್ಟು ನನ್ನ ಜೀವನದ ಚಾಲೆಂಜ್ ಆಗ್ಬೇಕು, ಧ್ಯೇಯ ಆಗ್ಬೇಕು ಅನ್ನೋದು ಅವ್ರ ಆಸೆ, ನನ್ನ ಗುರಿ. ಅದೇ ಏನೇ ರಿಲೀಫ್ ಕಾಣೋದಯ? ಮಧ್ಯರಾತ್ರಿ ಎದ್ದು ಬುದ್ಧನ್ ತರ ಓಡೋಗ್ಬೇಕು ಅಂತಿದೀಯೇನ್ ಹೇಗೆ? ನೀನ್ ನನ್ನ ಈಗ ಒದ್ದೋಡಿಸಿದ್ರು ನಾನು ಜಾಗ ಖಾಲಿ ಮಾಡಲ್ಲ. ನೋಡ್ತಾ ಇರ, ನನ್ನ ತಂದೆ ಮಾತ್ರ ಅಲ್ಲ, ತಾಯಿ ಕೂಡ ಹೆಮ್ಮೆ ಪಡಬೇಕು. ಆ ದಾರಿಲಿ ಎಷ್ಟೇ ಅಡ್ಡಿ ಆತಂಕಗಳು ಬಂದ್ರು ನಾನು ಇಟ್ಟು ಹೆಜ್ಜೆ ಹಿಂದಕ್ಕೆ ಇಡೋಲ್ಲ. ಇಟ್ಸ್ ಮೈ ವಿಲ್, ದಟ್ಸ್ ಮೈ ವೇ. ಈ ಸ್ಪಿರಿಟ್ ಹೀಗೆ. ಗುಡ್ ನೈಟ್. ಗುಡ್ ನೈಟ್. ಅಲ್ರಿ, ಅರ್ಜೆಂಟ್ ಅಂತ ಟೆಲಿಗ್ರಾಮ್ ತೋರಿಸಿದ್ರು, ಕಣ್ ಬಾಯಿ ಬಿಟ್ಕೊಂಡು ಒಬ್ರೇ ಬಂದಿದ್ದೀರಲ್ಲ, ನಿಮ್ ಬುದ್ಧಿಗೆ. ಸಾಕ್ ಸುಮ್ನಿರೆ. ನಿನ್ ಮಾತು ಕೇಳಿದ ತಕ್ಷಣ ಓಡ್ ಬರೋದಿಕ್ಕೆ ಅವನೇನು ಹೆಗಲ್ ಮೇಲೆ ಬ್ಯಾಗ್ ಹೊತ್ಕೊಂಡ್ ತಿರುಗ್ತಿರೋ ಸಣ್ಣ ಹುಡುಗ ಅಲ್ಲ. ಆದರ್ಶಗಳನ್ನ ಹೊತ್ಕೊಂಡ್ ತಿರುಗ್ತಿರೋ ನನ್ನ ಮಗ ಕಣೆ, ನನ್ನ ಮಗ. ಸಾವಿರ ಹೇಳಿ, ಅವನು ನನ್ನ ಮಗ. ಅವನ್ ಹಾಗೆಲ್ಲ ಅಲ್ಲಿ ಬೀದ್ ಬೀದಿ ಅಲ್ಕೊಂಡಿರೋದು ನನಗಿಷ್ಟ ಇಲ್ಲ. ಜೀವನದುದ್ದಕ್ಕೂ ಕೂತ್ ತಿನ್ನೋ ಶಾಸ್ತಿ ಕೊಳಿಸಿರೋವಾಗ ಏನ್ ಮಹಾ ಸಮಾಜ ಉದ್ಧಾರ ಮಾಡ್ತೀನಿ ಅಂತ ಅಲ್ಲಿ ಓಡಾಕೊಂಡಿರೋದು. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳ್ಬೋದಾಗಿತ್ತ? ನನ್ನ ಮಗ ಹಾ, ಅಲ್ಲಲ್ಲ, ನಿನ್ ಮಗ. ನೀನ್ ತಿಳ್ಕೊಂಡಿರೋಷ್ಟು ದಡ್ಡ ಅಲ್ಲ. ಅವನಿಗೆ ನಾನು ಗುಟ್ಟಾಗಿ ಹೇಳಿರೋ ಬುದ್ಧಿವಾದ ಭಗವದ್ಗೀತೆಗಿಂತಲೂ ಭಾರವಾಗಿದೆ, ಗೊತ್ತಾ? ಮಹಾ ಭಗವದ್ಗೀತಾ ಬೋಧಿಸಕ್ಕೆ ನೀವು ಶ್ರೀಕೃಷ್ಣ ಪರಮಾತ್ಮ, ಅವನ ಅರ್ಜುನನ ಅಲ್ಲ. ಅವನು ನನ್ನ ಮಗಾನೆ. ಅವನ್ ಎಲ್ಲೇ ಇರ್ಲಿ, ನಾನ್ ಹೋಗಿ ಕರ್ಕೊಂಡ್ ಬರ್ತೀನಿ, ನೋಡ್ತೀರಿ. ಅವನ್ ಕರ್ಕೊಂಡ್ ಬಂದು ಮನೆಯಲ್ಲಿ ಕೂಡ್ಸಿ ನನ್ನ ಹಾಗೆ ತಲೆ ಆಡ್ಸೋ ಗೊಂಬೆ ಹಾಗಾಗೋದ್ರ ಬದಲು 4 ಜನ ತಲೆ ಎತ್ ನೋಡೋ ಹಾಗೆ ಬೆಳೆದ್ ಬರ್ಲಿ ಬಿಡು. ಇಷ್ಟಕ್ಕೂ ನಿನಗೆ ನಿನ್ ಮಗನ್ ಜಾತಕ ಗೊತ್ತೇ ಹೊರತು ಅವನ್ ವಿಳಾಸ ಗೊತ್ತಿಲ್ವಲ್ಲ. ಅದು ಗೊತ್ತಿದ್ರೆ ತಾನೇ ಹೋಗಿ ಕರ್ಕೊಂಡ್ ಬರೋದಕ್ಕೆ. ಎಲ್ಲಿ ಅಡಿಕೆ ಕೊಡು ಇನ್ನೊಂದ್ ಸ್ವಲ್ಪ. ಅಡಿಕೆನಾ ತಗೊಳ್ಳಿ, ಸುಣ್ಣ. That's it. No more questions.
ಅದು ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ ಸರ್. ಅದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅದು ಟೈಪ್ ರೈಟಿಂಗ್ ಫಸ್ಟ್ ಕ್ಲಾಸ್. ಓಕೆ ಓಕೆ. Am I selected, sir? Not yet. ನಿಮ್ಮಲ್ಲಿ ಕರೆಸಿದ್ದು ನಿಮ್ಮ ಅಡಿಷನಲ್ ಕ್ವಾಲಿಫಿಕೇಶನ್ಸ್ ಏನು ಅಂತ ತಿಳ್ಕೊಳಕ್ ಮಾತ್ರ. ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟಿದ್ದೀನಿಲ್ಲ ಸರ್. ಯು ಮೀನ್ ಈ ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಟ್ಸ್ ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ? ಐ ಆಮ್ ಸಾರಿ ಸರ್, ಅವೆಲ್ಲ ಎಟ್ಸೆಟ್ರಾ 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 ಅಲ್ಲ, ನಮ್ಮ ಶ್ರಮದ ದಾಖಲೆ ಪುಟಗಳು. ನಾಟ್ ಜಸ್ಟ್ ಪ್ರಿಂಟೆಡ್ ಪೇಪರ್ಸ್. ನೀವು ಕೇಳಿರೋ ಹುದ್ದೆಗೆ ಬೇಕಾಗಿರೋ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್. ಮಿಸ್ಟರ್ ಕಿರಣ್, ಇಲ್ಲಿನ ಸಂದರ್ಶನ ಜಸ್ಟ್ ಫಾರ್ ಫಾರ್ಮಾಲಿಟೀಸ್ ಅನ್ನೋದು ಗೊತ್ತಾಗಿರೋದೇ ನಿಮ್ಮ ಮೊದಲೇ ಅಡಿಷನಲ್ ಕ್ವಾಲಿಫಿಕೇಶನ್. ಈ ದೇಶದಲ್ಲಿ ಡಿಗ್ರಿ ಹೊತ್ಕೊಂಡು ನಿಮ್ ತರ ಓಡಾಡ್ತಾ ಇರೋರು ಕೋಟ್ಯಾಂತರ ಜನ ಇದ್ದಾರೆ. ಡಿಗ್ರಿ ಇರೋರ್ಗೆಲ್ಲ ಕೆಲಸ ಕೊಡ್ಬೇಕು ಅಂತ ಕಾನೂನು ಏನಾದ್ರು ಇದೆಯಾ? ಕೆಲಸ ಸಿಕ್ಕಬೇಕಾದ್ರೆ ಒಂದಾದ್ರೆ ಇನ್ಫ್ಲೂಯೆನ್ಸ್ ಇರಬೇಕು. ಅದರ್ ಟರ್ಮ್ ಇಸ್ ಮನಿ. ಅಂದ್ರೆ ಲಂಚನ? ನೋ 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 ನೋ. ಕಾಲ್ ಇಟ್ ಸ್ವೀಟ್ಲಿ ಆಸ್ ಫೇವರ್. ನಾನ್ಸೆನ್ಸ್. ಐ ಕಾಲ್ ಇಟ್ ಆಸ್ ಕರಪ್ಷನ್. ನೋ ಮೈ ಡಿಯರ್ ಆಂಗ್ರಿ ಯಂಗ್ ಮ್ಯಾನ್, ಸ್ವಲ್ಪ ನಿಮ್ ಫ್ರಸ್ಟ್ರೇಷನ್ ಇಂದ ಹೊರಗೆ ಬನ್ರಿ. ಜೀವನದಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋದು ಕಲೀರಿ. That will be your another qualification. Will you stop telling me about your disqualifications? ಇಂಥ ಒಂದು ಲಂಚದ ಬಿಸ್ನೆಸ್ಗೆ ಸಂದರ್ಶನ ಯಾಕೆ ಮಾಡ್ಬೇಕಾಗಿತ್ತು? ವಾಂಟೆಡ್ ಗ್ರಾಜುಯೇಟ್ಸ್ ಅನ್ನೋಕ್ ಬದಲಾಗಿ ವಾಂಟೆಡ್ ಕಸ್ಟಮರ್ಸ್ ಫಾರ್ ಅವರ್ ಕಮಾಡಿಟಿ ಅಂತ ಅನೌನ್ಸ್ಮೆಂಟ್ ಕೊಡ್ಬೋದಾಗಿತ್ತಲ್ಲ ರೀ. ಸುಮ್ನೆ ಯಾಕ್ರಿ ಗಾಳಿ ಕೂತ್ ಕೈ ನೋಡ್ಸ್ಕೊತೀರಿ? ನೀವ್ ಹೇಳ್ದಾಗೆ ನಮಗ್ ಬೇಕಾಗಿರೋದು ಕಸ್ಟಮರ್ಸ್ ಫಾರ್ ಅವರ್ ಕಮಾಡಿಟಿ ಐಸೆ. ನಿಮ್ಗೆ ಕೆಲಸ ಬೇಕಿದ್ರೆ ಯು ಶುಡ್ ಬಿ ಏಬಲ್ ಟು ಅಫೋರ್ಡ್ ಇಟ್. ವೈ ಶುಡ್ ಯು ವೇಸ್ಟ್ ಯುವರ್ ಟೈಮ್ ಅಂಡ್ ಅವರ್ ಎನರ್ಜಿ? ನಿಮ್ ಹಾಗೆ ಫ್ರಸ್ಟ್ರೇಷನ್ ಬಂಡವಾಳವಾಗಿ ಇಟ್ಕೊಂಡು ಬೆಳೆದವರಲ್ಲ ಕಂಡ್ರಿ ನಾವು. ಐ ಪರ್ಚೇಸ್ ಮೈ ಜಾಬ್ ಐ ಸರ್. ಅಂಡರ್ಸ್ಟ್ಯಾಂಡ್? ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಗೆಟ್ ಆನ್ ವಿತ್ ಇಟ್. ಅದರ್ವೈಸ್ ಯು ಗೆಟ್ ಲಾಸ್ಟ್. ಖಂಡಿತ ಇಂಥ ಒಳ್ಳೆ ಉದ್ದೇಶಿದ್ರು ಎಂಜಿನ ಕೈ ಚಾಚಿ ಚಾಚಿ ಒಂದು ಮುಳ್ಳಿನ ಮರನೇ ಬೆಳೆಸಿದ್ದೀರಾ. ಆ ಮುಳ್ಳಿನ ಮರದಲ್ಲಿ ನಾನು ಒಂದು ಮುಳ್ಳಾಗಿ ಬೆಳೆಯೋಕೆ ನಂಗೆ ಇಷ್ಟ ಇಲ್ಲ. ಇದು ನಾಚಿಕೆ ಮಾತ್ರ ಅಲ್ಲ, ಈ ದೇಶಕ್ಕೆ ಅವಮಾನ. Let bad luck be your customer and downfall your destiny. So, my dear Kiran is really an angry young man. ನಿಜವಾಗ್ಲು ನಿಂಗೆ ಸಿಟ್ಟು ಬರುತ್ತೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನೋ, ಅದನ್ನ ಸಿಟ್ಟು ಅನ್ನೋದಕ್ಕಿಂತ ತುಡಿತ ಅಂತಿದ್ರೆ ನಾನು ಒಪ್ಕೋತಾ ಇದ್ದೆ. ಓಕೆ, ತುಡಿತ ಅಥವಾ ಸಿಟ್ಟು ಅಂತೂ ನಿಂಗೆ ಕೋಪನು ಬಂದಿದೆ. ಅದು ನಿನ್ನ ಡೆಸ್ಪರೇಟ್ ಮಾಡದೇ ಇದ್ರೆ ಆಯ್ತು. ಡೆಸ್ಪರೇಷನ್ ಅಲ್ಲ ಪಮ್ಮಿ, ಇಂಥವುಗಳ ಮಧ್ಯೆ ನಾವೆಲ್ಲಿ ಸೋತು ಹೋಗ್ತೀವೋ ಅನ್ನೋ ಭಯ. ನಮ್ ಶಕ್ತಿ ಎಲ್ಲ ಉಡುಗ್ ಹೋಗುತ್ತೋ ಏನೋ. ಐ ಆಮ್ ಡಿಪ್ರೆಸ್ಡ್, ನಾಟ್ ಡೆಸ್ಪರೇಟ್. ಅಫ್ಕೋರ್ಸ್ ಮಿಸ್ಟರ್ ಕಿರಣ್, ಅದಕ್ಕೆ ನಾನು ಕೆಲಸ ಹುಡುಕೋ ಗೋಜಿಗೆ ಹೋಗ್ಲಿಲ್ಲ. ಕಷ್ಟನೋ ಸುಖನೋ ಅನುಭವಿಸೇ ಬಿಡೋಣ ಅಂತ ಸಾಲ ಮಾಡಿ ಆಟ ಹಾಕಿದೆ. ಈ 3 ಚಕ್ರ ವಾಹನದ ಮೇಲೆ ನನ್ನ ಜೀವನ ನಡೆದಿದೆ. ನಿನ್ನ ಜೀವನದ ಚಕ್ರ ಯಾವ ದಿಕ್ಕಲ್ಲಿ ಓಡ್ಬೇಕು ಅನ್ನೋದು ನಿನಗ್ ಬಿಟ್ಟಿದ್ದು. ಆ ದಿಕ್ಕು ಯಾವ ಕಡೆ ಇದೆ ಅನ್ನೋದೇ ನನ್ನ ಮುಂದಿರೋ ಮೊದಲನೇ ಪ್ರಶ್ನೆ. ನಿನ್ನ ಪ್ರಶ್ನೆಗೆ ಉತ್ತರ ನಿನ್ನ ಕ್ಷಣದಲ್ಲಿದೆ. ನಿನ್ನ ಗುರಿಗೆ ಬಲ ನಿನ್ನ ಧೈರ್ಯದಲ್ಲಿ. ಧೈರ್ಯವನ್ನು ಸರ್ವತ್ರ ಸಾಧನ ಮಾಡೋ ಹಾಗೆ ಯಾವುದೇ ಕೆಲಸ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಸಿಕ್ಕಿದ ಕೆಲಸದಲ್ಲಿ ಸಾಧನೆ ಮಾಡಿಸುವುದರಲ್ಲಿ ಅರ್ಥ ಇದೆ, ಸಾರ್ಥಕತೆ. ಸೊ ಟ್ರೈ 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 ಆಗಲಿ ಸಸಿ. ಇದು ಚಕ್ರ ಚಂದ್ರರು. Once or twice, though you fail, try again ಅಂತ ಟ್ರೈ ಮಾಡ್ತಾ ಇರೋದೇ ನನ್ನ ಡ್ಯೂಟಿ. ಬರೀ ಟ್ರೈ ಮಾಡ್ತಾನೆ ಇರ್ತೀಯಾ? ಹಾಗಲ್ಲ, ಪ್ರಯತ್ನ ಪಟ್ಟು ಹೇಗಾದ್ರೂ ಮಾಡಿ ನಾನು ಇವತ್ತೊಂದು ಕೆಲ್ಸಕ್ಕೆ ಸೇರ್ತೀನಿ. ಸೇರಿ ಸಂಪಾದನೆ ಮಾಡ್ತೀನಿ. ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಕೈಯಲ್ಲಿ ಒಂದ್ ಕೆಲಸ ಇರ್ಲೇಬೇಕಲ್ಲ, ಅದು ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ. ಸಂಪಾದನೆ ಮುಖ್ಯ ಅಲ್ಲ, ಸ್ಫೂರ್ತಿ ಮುಖ್ಯ. ಸ್ಫೂರ್ತಿ ಇಟ್ಕೊಂಡು ಏನ್ ಮಾಡ್ತೀಯಾ? ಏನ್ ಬೇಕಾದ್ರೂ ಸಾಧಿಸ್ತೀನಿ. ಒಂದ್ ಹುಡುಗಿನ ಲವ್ ಕೂಡ ಮಾಡ್ಬೋದು. ಕೆಲ್ಸ ಹುಡುಕ್ದಂಗೆ ಹುಡುಗಿನೇನಾದ್ರೂ ಹುಡ್ಕೊಂಡ್ಬಿಟ್ಟಿದ್ಯಾ ಅಥವಾ ಹುಡುಕ್ತಾ ಇದೀಯಾ? ಒಂದ್ ಕಣ್ಣೇನೋ ಕೆಲಸ ಹುಡುಕ್ತಾ ಇದೆ, ಇನ್ನೊಂದ್ ಕಣ್ಣು ಆಗ್ಲೇ ಕಣ್ಮಣಿನ ಹುಡುಕಿದೆ. ಹೂಸ್ ದಟ್ ಕಣ್ಮಣಿ ಕಿರಣ್?
ಅವಳೇನ್ ಸಿಕ್ಕದ್ಲು? ಮೊದ್ಲು ಹೀಗೆ ಹೋಗ್ತಾ ಬರ್ತಾ ಮುಖ ನೋಡಿದ್ಲು. 2ನೇ ರೌಂಡ್ ನಲ್ಲಿ ಕಣ್ಣಲ್ಲಿ ಕ್ವಶನ್ ಮಾಡಿದ್ಲು. 3rd ರೌಂಡ್ ನಲ್ಲಿ ಮೋನಾಲಿಸಾ ಹಾಗೆ ನಗುವಿನ ಪ್ರಾಣನೇ ಬಿಟ್ಲು. ಬಿಟ್ಟು ನನ್ನ ಹೃದಯನೇ ಕದ್ದು ಬಿಟ್ಲು. ಕತ್ತು? ನನ್ ಮೂಡ್ನೇ ಕೆಡಿಸ್ಬಿಟ್ಲು. ಹಾಗಾದ್ರೆ ನಾಳೆಯಿಂದ ನಾನ್ ಜಾಗಿಂಗ್ ಬರಲ್ಲ. ಕಿರಣ್, ಏನಾಯ್ತು? ಒಬ್ಬೊಬ್ಬ ವ್ಯಕ್ತಿ ಯಶಸ್ಸಿನ ಹಿಂದೆ ಒಂದ್ ಹೆಣ್ಣಿರ್ತಾಳೆ ಅಂದ್ರು ಅಂತ ನಾನ್ ನಿನ್ನ ಸ್ಫೂರ್ತಿಯಾಗಿಟ್ಕೊಂಡೆ. ಆದ್ರೆ ನೀನು ಬರೋಲ್ಲ ಅಂತ ಹೇಳಿ ನನ್ನ ಕನಸನ್ನ ನುಚ್ಚು ನೂರು ಮಾಡಿಬಿಟ್ಟೆ. ಹಾಗಾದ್ರೆ ನಿನ್ ಸ್ಫೂರ್ತಿ ಕಣ್ಮನಿ ಯಾರ್ ಹೇಳಿ? ಅರ್ಲಿ ಮಾರ್ನಿಂಗ್ ಅಲಾರಾಮ್ ಕೊಡ್ತಾ ಇರೋ ನೀನು. ಕಿರಣ್, ಉಮೇಶ್, ಕಿರಣ್, ಎಷ್ಟ್ ಬೇಗ ಕಣ್ಣ ಮುಚ್ಚೆ ಕಾಡೆಗೂಡೆ ಆಡ್ಸಕ್ಕೆ ನೀನು? ಪ್ರಾಮಿಸ್ ಮಾಡು. ಯಾಕೆ? ಏನು ಅಂತ ಹೇಳಲ್ವಾ? ಆಲ್ ರೌಂಡರ್ ಅಮರ್ನಾಥ್, ಫಾದರ್ ಆಫ್ ದಿಸ್ ಪಮ್ಮಿನ ಮೀಟ್ ಮಾಡಕ್ಕೆ. ಆಹಾ, ಪಮ್ಮಿ ನಾಳೆ ನಿಂಗೋಸ್ಕರ ಮನೆಯಲ್ಲಿ ಕಾಯ್ತಾ ಇರ್ತಾಳೆ. ಮಿಸ್ ಮಾಡ್ದೆ ಬರ್ತೀನಿ ಅಂತ ಪ್ರಾಮಿಸ್ ಮಾಡು. ಯಾಕೆ ಪೊಮ್ಮೆ? ಅವ್ರಪ್ಪನ ಮೀಟ್ ಮಾಡ್ಸಕ್ಕೆ. ಬಾಯ್. ಆಲ್ ರೌಂಡರ್ ಅಮರ್ನಾಥ್. Papa, he's Kiran. ಕಿರಣ್, ವಾಟ್ ಕಿರಣ್? ಕಿರಣ್ ಮೋರೆ? No, ವಿಕೆಟ್ ಕೀಪರ್? no, ನೋ, ಗೋಲ್ ಕೀಪರ್, ಗೋಲ್ ಕೀಪರ್. no, Papa. He's Kiran, my friend. ಕಿರಣ್, ಕಿರಣ್, ಕಿರಣ್. ಓ ಕಿರಣ್. This is my dad, Amarnath. ಆಲ್ ರೌಂಡ್ ಅಮರ್ನಾಥ್. He's my dad's friend. ಎಸ್, ಮೈ ಫ್ರೆಂಡ್. ಮಾಸ್ಟರ್ ಬಾಲು. ಬಾಲು, ಓಕೆ, ನಾಳೆ ಮಾಡೋಣ. ನಾಳೆದು ಮಾಡೋಣ. ಹತ್ತು ನಡೆದು ಮಾಡ್ತಾನೆ ಇರೋಣ. Yes. Papa, he's Kiran, my friend. ಹಲೋ ಹಲೋ, ಏನ್ ಬಾಯ್? ಏನ್ ಗೊತ್ತಿಲ್ಲ? Please. Papa, please. You can't say anything. I'm lifting. Daddy, please. Oh, ಇನ್ನೇನ್ ಬರುತ್ತೆ? ಜಾಗಿಂಗ್. ಅಟ್ ಲಾಸ್ಟ್ ಯು ನೋ ಜಾಗಿಂಗ್ ಅಂದ್ರೆ ಪಮ್ಮಿ ನಿನ್ನ ಜಾಗಿಂಗ್ ಪಾರ್ಟ್ನರ್. Yes, Papa. ಓಕೆ, ಜಾಗರೌಂಡ್. ಓ ಕಮಾನ್. ಕಿರಣ್, ಕೂತ್ಕೋ ಕಿರಣ್. ನಮ್ಮಪ್ಪ ಈಗ ಬಂದ್ಬಿಡ್ತಾರೆ. ಬಟ್ಟೆ ಬದಲಾಯಿಸಕ್ ಹೋಗಿದ್ದಾರೆ. ಅಯ್ಯೋ, ಬಂದ್ಬಿಟ್ಟಾರ? ಅಯ್ಯೋ, ನಾ ಖಂಡಿತ ಬರ್ತೀನಿ. ಅಯ್ಯೋ, ನಾ ಖಂಡಿತ ಹೋಗ್ಲೇಬೇಕು. ಕಿರಣ್, ಪಾಪ. ಗಾಡಿ ಗಾಡಿ ಕಣ್ಣ ಮುಚ್ಚ